ರಾಜ್ಯದಲ್ಲಿ ಖಾತೆ ಕ್ಯಾತೆ ತಣ್ಣಗಾಗ್ತಿದ್ದಂತೆ ಸಿಎಂ ಡಿಕೆ ಶಿವಕುಮಾರ್ಗೆ ಸಚಿವ ಸಂಪುಟ ವಿಸ್ತರಣೆಯ ಸಂಕಷ್ಟ ಎದುರಾಗ್ತಾ ಇದೆ. ಮೂವರು ಮಾಜಿ ಸಚಿವರಿಗೆ ಮಣೆ ಹಾಕುವುದಾಗಾದ್ರೆ ಗ್ಯಾರಂಟಿನಾ ಅಂತ ಸಿಎಂ ಡಿಕೆ ಶಿವಕುಮಾರ್ಗೆ ಸಂಪುಟ ವಿಸ್ತರಣೆಯ ಸಂಕಷ್ಟ ಎದುರಾಗ್ತಾ ಇದೆ. ಮೂವರು ಮಾಜಿ ಸಚಿವರಿಗೆ ಮತ್ತೆ ಮಣೆ ಹಾಕುವುದಾಗಾದ್ರೆ ಗ್ಯಾರಂಟಿನಾ? ಜಮೀರ್, ಚೆಲುವರಾಯಸ್ವಾಮಿ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಚಾನ್ಸ್ ಸಿಗುತ್ತಾ ಎರಡನೇ ಹಂತದಲ್ಲಿ? ಮುಸ್ಲಿಂ ನಾಯಕರಿಂದ ಇನ್ನೂ 3 ಸಚಿವ ಸ್ಥಾನದ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ಕೊಡುವಂತೆ ಪಟ್ಟು ಹಿಡಿದು ಕುಳಿತಿದ್ದಾರೆ. ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ಕೊಟ್ಟಿಲ್ಲದಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ. ಹೈಕಮಾಂಡ್ ಮನವೊಲಿಕೆ ಮಾಡ್ತಾ ಇದ್ದಾರೆ ಸಿಎಂ ಹಾಗೆ ಮಾಜಿ ಸಿಎಂ. ಎರಡನೇ ಪಟ್ಟಿಯಲ್ಲಿ ಜಮೀರ್ ಸಂಪುಟ ಸೇರೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ದಾವಣಗೆರೆ ಹಾಗೆ ಬಾಗಲಕೋಟೆ ಎಲೆಕ್ಷನ್ ಸಂದರ್ಭದಲ್ಲಿ ಹರಿದಾಡಿದಂತಹ ಅಥವಾ ವೈರಲ್ ಆದಂತಹ ಆಡಿಯೋಗೆ ಸಂಬಂಧಪಟ್ಟ ಹಾಗೆ ಮೊದಲ ಹಂತದ ಸಚಿವರ ಸ್ಥಾನದಲ್ಲಿ ಹೆಸರನ್ನ ಮಿಸ್ ಮಾಡಿಕೊಂಡವರು ಜಮೀರ್ ಅಹಮದ್. ಅವತ್ತಿನ ದಿನ ಹೆಲಿಕಾಪ್ಟರ್ ಹೋಗಬೇಕಾದವರು ಅಥವಾ ಹೆಲಿಕಾಪ್ಟರ್ನ ಮೂಲಕ ಪ್ರಯಾಣವನ್ನ ಬೆಳೆಸಬೇಕಾದವರು ಮತ್ತೆ ವಾಪಸ್ ಬಂದಿದ್ರು. ಅದಾದ ನಂತರದಲ್ಲಿ ಕೆಲ ಲಾಬಿಗಳು ನಡೆದ್ರೂ ಕೂಡ ಇಲ್ಲ, ಆಗೋದೇ ಇಲ್ಲ ಖಡಾಖಂಡಿತವಾಗಿ ಅಂತ ಕಡ್ಡಿ ಮುರಿದ ರೀತಿಯಲ್ಲಿ ಹೈಕಮಾಂಡ್ ಸಂದೇಶವನ್ನ ರವಾನಿಸಿತ್ತು. ಹೈಕಮಾಂಡ್ನ ಕೆಂಗಣ್ಣಿಗೂ ಗುರಿಯಾಗಿತ್ತು. ಅದಾದ ನಂತರದಲ್ಲಿ ಚೆಲುವರಾಯಸ್ವಾಮಿ ಇವರು ಕೂಡ ಹಳೆ ಭಾಗದಲ್ಲಿ ಅಥವಾ ಹಳೆ ಮೈಸೂರು ಭಾಗದಲ್ಲಿ ತಮ್ಮದೇ ಪ್ರಭಾವವನ್ನ ಹೊಂದಿದವರು. ಪಕ್ಷಾಂತರ ಆದ್ರೂ ಹೌದು, ಆದ್ರೂ ಕೂಡ ಅವರದೇ ಆದಂತಹ ವರ್ಚಸ್ಸು ಛಾಪು ಈಗಲೂ ಇದೆ. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮಹಿಳಾ ಕೋಟದಲ್ಲಿ, ಜೊತೆಗೆ ಈ ಹಿಂದಿನಿಂದಲೂ ಕೂಡ ಅವರ ಕಾರ್ಯಕರ್ತರು ಬೆಂಬಲಿಗರು ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ಬಹಳಷ್ಟು ಹೋರಾಟ ಅನ್ನೋದಕ್ಕಿಂತ ಹೆಚ್ಚಾಗಿ ಘೋಷಗಳನ್ನ ಕೂಗೋದು ಅಥವಾ ಸರ್ಕಾರದ ಮುಂದೆ ಅವರ ಹೆಸರನ್ನ ಪ್ರಸ್ತಾಪ ಮಾಡುವ ಕೆಲಸವನ್ನ ಮಾಡ್ತಾ ಇದ್ರು. ಮೊದಲ ಹಂತದಲ್ಲಿ ಈ 3 ನಾಯಕರ ಹೆಸರನ್ನ ಸೂಚಿಸಿದ್ರು ಕೂಡ ಅದು ವರ್ಕೌಟ್ ಆಗಿರಲಿಲ್ಲ. ಅಟ್ಲೀಸ್ಟ್ ಎರಡನೇ ಬಾರಿಗೆ ಆಗತ್ತಾ ಅನ್ನೋದು ಕುತೂಹಲವನ್ನ ಕೆರಳಿಸ್ತಾ ಇರೋದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ವಿ ಆನಂದ್ ನಮ್ಮ ಪ್ರತಿನಿಧಿ ಜೊತೆ. ಆನಂದ್, ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ. ಈಗ ಮತ್ತೊಂದು ಕುತೂಹಲ ಏನಪ್ಪಾ ಅಂತ ಹೇಳಿದ್ರೆ, ಎರಡನೇ ಹಂತದ ಪಟ್ಟಿಯಲ್ಲಿ ಈ 3 ನಾಯಕರ ಹೆಸರು ಫೈನಲ್ ಆಗಬಹುದಾ ಅನ್ನುವಂಥದ್ದು. ಖಂಡಿತವಾಗ್ಲೂ ಡಯಾನಾ, ಪ್ರಮುಖವಾಗಿ ಮುಸ್ಲಿಂ ಸಮುದಾಯಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅನ್ನೋ ಒಂದು ಆಗ್ರಹವನ್ನ ಕೆಲವು ಮುಸ್ಲಿಂ ಮುಖಂಡರು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಮುಸ್ಲಿಂ ಸಮುದಾಯದಲ್ಲೂ ಕೂಡ ಒಂದಷ್ಟು ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ಜೋರಾದ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಜಮೀರ್ ಅಹಮದ್ ಅವರು ಎರಡನೇ ಒಂದು ಹಂತದ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಸ್ಥಾನವನ್ನ ಪಡೆದುಕೊಳ್ತಕ್ಕಂಥ ಒಂದು ಸಾಧ್ಯತೆ ಇರತಕ್ಕಂಥದ್ದು. ಈ ವಿಚಾರವಾಗಿ ಕೆಲವು ಮೌಲ್ವಿಗಳು ಈಗಾಗಲೇ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿನೂ ಕೂಡ ಒತ್ತಾಯವನ್ನ ಮಾಡಿದ್ದಾರೆ. ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿ ಒತ್ತಾಯವನ್ನ ಮಾಡಿರ್ತಕ್ಕಂಥ. ಇಲ್ಲಿ ಪ್ರಮುಖವಾಗಿ ಜಮೀರ್ ಅಹಮದ್ ಅವರು ಮುಸ್ಲಿಂ ಸಮುದಾಯದ ಮಾಸ್ ಲೀಡರ್, ಅದರಲ್ಲಿ ಎರಡು ಮಾತಿಲ್ಲ. ಅವ್ರನ್ನೇನಾದ್ರೂ ಮುಂದೆ ಕೈ ಬಿಟ್ಟಿದ್ದೆ ಆದ್ರೆ ಮುಂಬರ್ತಕ್ಕಂಥ ಚುನಾವಣೆಗಳ ಮೇಲೆ ಎಫೆಕ್ಟ್ ಬೀಳುತ್ತೆ. ಮತ್ತೆ ಮುಸ್ಲಿಂ ಸಮುದಾಯದಲ್ಲಿ ಸ್ಟಾರ್ ಪ್ರಚಾರಕರ ಒಂದು ಕೊರತೆನೂ ಕೂಡ ಎದುರಾಗುತ್ತೆ. ಒಂದು ವೇಳೆ ತಮ್ಮ ಪಕ್ಷದಲ್ಲಿ ಏನಾದ್ರೂ ಈ ರೀತಿ ತಮ್ಮನ್ನ ಬಹಳಷ್ಟು ಒಂದು ಹೀನಾಯವಾಗಿ ಏನಾದ್ರೂ ನಡೆಸಿಕೊಂಡ್ರೆ, ಒಂದು ವೇಳೆ ಸಚಿವ ಸ್ಥಾನವನ್ನ ಕೊಡದೆ ಅವರಿಗೆ ವಂಚನೆ ಮಾಡಿದ್ದೆ ಆದ್ರೆ ಮುಂದೆ ಅವರು ಬೇರೆ ಪಕ್ಷದ ಒಂದು ಹಾದಿ ಹಿಡಿತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಅದು ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ಒಂದು ಡ್ಯಾಮೇಜ್ ತರುತ್ತೆ. ಹೀಗಾಗಿ ಜಮೀರ್ ಅಹಮದ್ ಅವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕು ಅಂತ ಈಗಾಗಲೇ ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಮತ್ತೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಬಹಳಷ್ಟು ನಾಯಕರು ಹೈಕಮಾಂಡ್ ನಾಯಕರಿಗೆ ಒತ್ತಾಯ ಮಾಡಿದ್ದಾರೆ. ಹಾಗಾಗಿ ಮುಂಬರ್ತಕ್ಕಂಥ ಚುನಾವಣೆಗಳ ದೃಷ್ಟಿಯಿಂದ ಜಮೀರ್ ಅಹಮದ್ ಅವರಿಗೆ ಸ್ಥಾನಮಾನ ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಇದೇ ಸಮುದಾಯದಲ್ಲಿ ರಿಜ್ವಾನ್ ಅರ್ಷದ್ ಮತ್ತೆ ಸಲೀಂ ಅಹಮದ್ ಅವರು ಕೂಡ ಪ್ರಬಲವಾದಂತಹ ಆಕಾಂಕ್ಷಿಗಳಾಗಿರ್ತಕ್ಕಂಥದ್ದು. ಜಮೀರ್ ಅಹಮದ್ ಅವರಿಗೆ ಈ ಬಾರಿ ಕೊಡಬೇಡಿ, ಹೊಸಬರಿಗೆ ಒಂದು ಅವಕಾಶವನ್ನ ಮಾಡಿಕೊಡಿ ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ದಾರೆ. ಯಾಕಂದ್ರೆ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರ್ತಕ್ಕಂಥ ಒಂದು ಆರೋಪ ಇದೆ. ಜೊತೆಗೆ ತಮ್ಮ ಪಕ್ಷದ ಮುಖಂಡರುಗಳ ವಿರುದ್ಧವೇ ಜಮೀರ್ ಅಹಮದ್ ಅವರು ಕೆಲಸ ಮಾಡಿದ್ರು ಅನ್ನೋ ಒಂದು ಆರೋಪಗಳಿರ್ತಕ್ಕಂಥದ್ದು. ಅದಕ್ಕೆ ಬೇಕಾದಂತಹ ಸಾಕ್ಷ್ಯಾಧಾರಗಳನ್ನ, ಆಡಿಯೋ ವಿಡಿಯೋಗಳನ್ನು ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ತಲುಪಿಸಿದ್ದಾರೆ. ಒಂದು ವೇಳೆ ಈ ರೀತಿ ಪಕ್ಷ ವಿರೋಧಿಗಳಿಗೆ ಏನಾದ್ರೂ ಮಣೆ ಹಾಕಿದೆ ಆದ್ರೆ ಮುಂದೆ ಪಕ್ಷದಲ್ಲಿ ಒಂದು ರೀತಿ ಪರಿಣಾಮಗಳನ್ನ ಎದುರಿಸಬೇಕಾಗುತ್ತೆ. ಹಾಗಾಗಿ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಡಯಾನಾ, ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.